ನೀವು ಕೂಡ ಸಾಧನೆ ಮಾಡ್ಬೇಕಾದ್ರೆ ಏನ್ ಮಾಡ್ಬೇಕು? ಹಾರ್ಡ್ ವರ್ಕ್ ಮಾಡ್ಬೇಕಾ, ಸ್ಮಾರ್ಟ್ ವರ್ಕ್ ಮಾಡ್ಬೇಕು? ಎಲ್ಲರೂ ಹೇಳ್ತಾರೆ ಸತ್ಯಮೇವ ಜಯತೆ ಅಂತ. ನಾನು ಹೇಳ್ತೀನಿ ಬಂದ್ರೆ ಶ್ರಮಮೇವ ಜಯತೆ. ಕಷ್ಟಪಟ್ಟರೆ ಏನ್ ಬೇಕಾದ್ರೂ ಸಾಧಿಸ್ಬೋದು. ಪ್ರಾಕ್ಟೀಸ್ ಮೇಕ್ಸ್ ಮ್ಯಾನ್ ಪರ್ಫೆಕ್ಟ್ ಅನ್ನೋ ಹಾಗೆ ನಾವೆಲ್ಲರೂ ಒಂದು ಗುರಿ ಇಟ್ಕೊಳ್ಳಿ. ಆ ಗುರಿಯ ಕಡೆಗೆ ಪ್ರಯತ್ನ ಇರಬೇಕು. ಪಾಸಿಟಿವ್ ಥಿಂಕ್ ಮಾಡ್ಬೇಕಾ, ನೆಗೆಟಿವ್ ಥಿಂಕ್ ಮಾಡ್ಬೇಕಾ? ನೋಡಿ, ಜೀವನವೇ ಒಂದು ಹೋರಾಟದ ಬದುಕು. ಈ ಹೋರಾಟದ ಬದುಕಿನಲ್ಲಿ ಹಲವಾರು ಸಮಸ್ಯೆಗಳು ಬರ್ತವೆ. ಹುಟ್ಟು ಸಾವು ನಮ್ಮ ಕೈಲಿಲ್ಲ, ಅದರ ಬದುಕು ನಮ್ಮ ಕೈಲಿದೆ ಅಲ್ವಾ? ನಮ್ಮ ಜೀವನ ಹೇಗಿರ್ಬೇಕು? ಮತ್ತೊಬ್ಬರಿಗೆ ಸ್ಫೂರ್ತಿಯಾಗಿ ಬಂದಿರಬೇಕು ಸರ್. ನೋಡಿ, ಲೈಫ್ ಇಸ್ ಎ ಬಂಚ್ ಆಫ್ ಪ್ರಾಬ್ಲಮ್ಸ್ ಅನ್ನೋ ಹಾಗೆ ಇಂಗ್ಲಿಷ್ನಲ್ಲಿ ಒಂದು ಜೀವನದ ಬಗ್ಗೆ ಒಂದು ಬ್ಯೂಟಿಫುಲ್ ಕೊಟೇಶನ್ ಇದೆ. ನೌ ಐ ಆಮ್ ಟೆಲಿಂಗ್ ಯು ದ ರಿಯಾಲಿಟಿ ಆಫ್ ಲೈಫ್, ಹೌ ಇಟ್ಸ್ ಬ್ಯೂಟಿಫುಲ್. ವಿ ಹ್ಯಾವ್ ಟು ಎಂಜಾಯ್ ಎವ್ರಿ ಮೂಮೆಂಟ್ ವಾಟ್ ಗಾಡ್ ಇಸ್ ಗಿವನ್. ಲೈಫ್ ಈಸ್ ಆನ್ಲೈನ್, ಲವ್ ಈಸ್ ಆಫ್ಲೈನ್, ವರ್ಕ್ ಈಸ್ ಪೆಂಡಿಂಗ್, ಏಜ್ ಈಸ್ ಅಪ್ಗ್ರೇಡಿಂಗ್, ಪ್ರಾಬ್ಲಮ್ ಈಸ್ ಇನ್ಕಮಿಂಗ್, ಮನಿ ಈಸ್ ಔಟ್ ಗೋಯಿಂಗ್ ಅಂಡ್ ಹ್ಯಾಪಿನೆಸ್ ಇಸ್ ಡೌನ್ಲೋಡಿಂಗ್. ಇದು ಜೀವನದ ವಾಸ್ತವಿಕತೆ. ಸೊ ತಾವ್ಯಾರು ಕೂಡ ಏನು ನನ್ನಿಂದ ಸಾಧ್ಯ ಇಲ್ಲ ಅಂತ ನೆಗೆಟಿವ್ ಥಿಂಕ್ ಮಾಡಬೇಡಿ. ವಾಟ್ ಎವರ್ ಡಿಫಿಕಲ್ಟೀಸ್ ಕಮ್, ಐ ವಿಲ್ ಓವರ್ಕಮ್ ಇಟ್. ಹೂ ಥಿಂಕ್ಸ್ ಆಲ್ವೇಸ್ ಪಾಸಿಟಿವ್, ಡೆಫಿನೆಟ್ಲಿ ನೀವು ಸಾಧಕರಾಗ್ತೀರಾ. ತಾವ್ಯಾರು ಚಿಂತೆ ಮಾಡಬೇಡಿ, ಪಾಸಿಟಿವ್ ಚಿಂತನೆ ಮಾಡಬೇಕು. ಬಂಧುಗಳೇ, ದೇವರ ಹತ್ರ ಏನು ಪ್ರಾರ್ಥನೆ ಮಾಡ್ಬೇಕಂದ್ರೆ, ಭಗವಂತ ನನಗೆ ಕಷ್ಟವನ್ನು ಕೊಡೋ ಬೇಡ ಅಂತ ಹೇಳೋದಿಲ್ಲ, ಬಟ್ ನನಗೆ ಎದುರಿಸುವಂತ ಶಕ್ತಿ ಕೊಡುವಂತ ಪ್ರಾರ್ಥನೆ ಮಾಡಿ ಸಾಧಕರಾಗ್ತೀರಾ. ನಿಮಗೆ ಶಕುಂತಲಾ ನೀವು ಗೊತ್ತಾ? ಯಾರು? ಮಾನವ ಕಂಪ್ಯೂಟರ್ ತಾನೆ. ನೋಡಿ, 8 ವಯಸ್ಸಿದ್ದಾಗ ನಾನು ಅವ್ರ ಬಗ್ಗೆ ಕೇಳಿದ್ದೆ ಬಂಧುಗಳೇ. ಅವ್ರಿಗೆ ಕಣ್ಣಿತ್ತು. ಅದೇ ಕಣ್ಣಿದ್ದವ್ರು ಈ ರೀತಿ ಸಾಧನೆ ಮಾಡ್ತಿರ್ಬೇಕಾದ್ರೆ ನಾನೇಕೆ ಮಾಡಬಾರ್ದು ಅಂತೇಳಿ ಟಿಲ್ ಟುಡೇ ಶಿ ಇಸ್ ಮೈ ರೋಲ್ ಮಾಡಲ್. ಈಗ ನಿಮಗೆ ನಿಮ್ಮ ರೋಲ್ ಮಾಡಲ್ ಯಾರು? ಹೂ ಇಸ್ ರೋಲ್ ಮಾಡಲ್? ಡಿ ಬಾಸ ಮಂಡ್ಯಾರ, ಬೆಂಗಳೂರಲ್ಲಿ ಐಶ್ವರ್ಯ ಅಂತ ಹೇಳ್ಬಿಟ್ಟು ಯಾರು ನಿಮಗೆ ರೋಲ್ ಮಾಡಲ್ ಬಂಧುಗಳೇ? ನಮ್ಮೆಲ್ಲರಿಗೂ ಸ್ಫೂರ್ತಿ ಯಾರಬೇಕು ಅಂದ್ರೆ ನಿಮ್ಮ ಪೇರೆಂಟ್ಸು, ಟೀಚರ್ಸು, ನಮ್ಮ ರವೀಂದ್ರ ಕೋರೆ ಸರು, ಬಸಪ್ಪ ಸರು, ಮತ್ತೆ ನಿಮಗಿರುವಂತ ಕ್ಷೇತ್ರದಲ್ಲಿ ಅಚೀವ್ಮೆಂಟ್ ಮಾಡ್ತಾ ಸಾಧಕರು ಹೊರತು ನಾವು ಯಾರು ಅಲ್ಲ. ಎಸ್ ಆರ್ ನೋ? ಕಾನ್ಸಂಟ್ರೇಷನ್ ಜಾಸ್ತಿ ಮಾಡ್ಕೋಬೇಕಾ? ಏನ್ ಮಾಡ್ಬೇಕು? ಏಕಾಗ್ರತೆ ತೆಗೆಸ್ಕೋಬೇಕಂದ್ರೆ ಬಿಗ್ ಬಾಸ್ ನೋಡ್ಬೇಕಾ? ಬಿಗ್ ಬಾಸ್ ಅಲ್ಲ, ಅದು ಬಿಗ್ ಲಾಸ್. ಅದು ಯೋಗ ಮಾಡ್ಬೇಕಾ? ಎಸ್ ಆರ್ ನೋ? ಮೆಡಿಟೇಷನ್ ಮತ್ತು ಪ್ರಾಣಾಯಾಮ ಮಾಡ್ಬೇಕು ತಾನೆ ಬಂಧುಗಳೇ. ಯೋಗದಿಂದ ರೋಗ ಮುಕ್ತರಾಗಬಹುದು, ಮೆಡಿಟೇಷನ್ ಇಂದ ಧನಿತಾಭಾವ ಪಡಿಬಹುದು, ಪ್ರಾಣಾಯಾಮದಿಂದ ಪ್ರಾಣ ರಕ್ಷಣೆ ಆಗುತ್ತೆ. ಅಸಾಧ್ಯವಾದದನ್ನ ಸಾಧನೆ ಮಾಡ್ತಕ್ಕಂಥ ಶಕ್ತಿ ಇರೋದು ಅವುಗಳಿಗೆ ಬಿಟ್ಟರೆ ಬೇರೆ ಅದಕ್ಕೂ ಇಲ್ಲ ಬಂಧುಗಳೇ. ನಾಳೆಯಿಂದ ನೀವೆಲ್ಲರೂ ಬೆಳಿಗ್ಗೆ ಬೇಗ ಎದ್ದು 1 ಅವರ್ ಯೋಗ ಮತ್ತು ಮೆಡಿಟೇಷನ್ ಮಾಡಿ ನಿಮ್ಮ ಏಕಾಗ್ರತೆ ಹೆಚ್ಚಿಸ್ಕೊಳ್ಳಿ. ಆಮೇಲೆ ಮತ್ತೆ ಮಾಡಬೇಕು, ನಿಮ್ಮೆಲ್ಲರ ಲೈಫ್ ಡೈಮಂಡ್ ಲೈಫ್ ಆಗುತ್ತಾ, ಗೋಲ್ಡನ್ ಲೈಫ್ ಆಗುತ್ತಾ? ಡೈಮಂಡ್ ತಾನೆ. ಡೈಮಂಡ್ ಲೈಫ್ ಆಗ್ಬೇಕಾದ್ರೆ ಏನ್ ಮಾಡ್ಬೇಕು? ಟೈಮ್ ಸೆನ್ಸ್ ಇರ್ಬೇಕಲ್ವಾ? ನೋಡಿ, ಯಾವುದೇ ಕೆಲಸ ಮಾಡಿ ಅಕಾರ್ಡಿಂಗ್ ಟು ದ ಟೈಮ್ ಟೇಬಲ್ ಯು ಹ್ಯಾವ್ ಟು ವರ್ಕ್ ಹಾರ್ಡ್. ಅದ್ರ ಜೊತೆಗೆ ಡಿಸಿಪ್ಲಿನ್ ವೆರಿ ಇಂಪಾರ್ಟೆಂಟ್. ಜೀವನದಲ್ಲಿ ಇಲ್ಲಿ ಸ್ವಚ್ಛತೆ ಇರುತ್ತೆ, ದೇವರು ಇರ್ತಾನೆ. ಅವೆಲ್ಲೂ ಕೂಡ ನೀಟಾಗಿ ಟೈಮ್ ಮ್ಯಾನೇಜ್ಮೆಂಟ್ ಪ್ರಕಾರ ನೀವೇನಾದ್ರು ವರ್ಕ್ ಮಾಡಿದ್ದಾಗಿದ್ರೆ ಡೆಫಿನೆಟ್ಲಿ ಸಾಧನೆ ಮಾಡ್ಬೋದು. ಆಮೇಲೆ ಸ್ಟ್ರೆಸ್ ಪ್ರಾಬ್ಲಮ್, ನಿಮಗೆಲ್ಲ ಪಾಪ ಕೆಲಸ ಮಾಡಿ ಮಾಡಿ ಒತ್ತಡ ಜಾಸ್ತಿ ಇರುತ್ತೆ. ಕೆಲಸ ಒತ್ತಡದಿಂದ ಹೊರ ಬರಬೇಕಾದ್ರೆ ಯೋಗ ಮತ್ತು ಧ್ಯಾನ ಪ್ರಾಣಾಯಾಮ ಮಾತ್ರ ಸಾಧ್ಯ. ನೀವೆಲ್ಲರೂ ನಾಳೆಯಿಂದ ಬೆಳಗ್ಗೆ ಎದ್ದು 1 ಅವರ್ ಯೋಗ ಮೆಡಿಟೇಷನ್ ಮಾಡಿ. ನಿಮಗೇನು ಲಾಭ ಅಂದರೆ ಯು ವಿಲ್ ಗೆಟ್ ಕಾನ್ಸಂಟ್ರೇಷನ್ ಪವರ್, ಮೆಮೊರಿ ಪವರ್, ಇಟ್ ವಿಲ್ ಬಿಲ್ಡ್ ಯುವರ್ ಕಾನ್ಫಿಡೆನ್ಸ್ ಆ್ಯಂಡ್ ಮೋರ್ ಇಂಪಾರ್ಟೆಂಟ್ ಇಟ್ ವಿಲ್ ಕಂಟ್ರೋಲ್ ಯುವರ್ ಮೈಂಡ್. ಫೈನಲಿ ಜೀವನದಲ್ಲಿ ಸಾಧನೆ ಮಾಡಬೇಕಾಗಿತ್ತು ಅಂದರೆ ABCD ಭಾಳ ಇಂಪಾರ್ಟೆಂಟು. ABCD ಅಂದರೆ ಅಲ್ಫಾಬೆಟ್ ಎಲ್ಲ ಬಂದರೆ A ಫಾರ್ ಆಟಿಟ್ಯೂಡ್, B ಫಾರ್ ಬ್ರೇವರಿ, C ಫಾರ್ ಕಮಿಟ್ಮೆಂಟ್ ಆ್ಯಂಡ್ D ಫಾರ್ ಡಿಟರ್ಮಿನೇಷನ್. ಅದರ ಜೊತೆಯಲ್ಲಿ A ಫಾರ್ ಅಬ್ದುಲ್ ಕಲಾಂ, B ಫಾರ್ ಬಸವಣ್ಣ, C ಫಾರ್ CV ರಾಮನ್ ಆ್ಯಂಡ್ D ಫಾರ್ ಡಾಕ್ಟರ್ B ಆರ್ ಅಂಬೇಡ್ಕರ್ ತಾವೆಲ್ಲರೂ ಸಾಧನೆ ಮಾಡಬೇಕು ಅಂತ ಮಾತನ್ನು ಹೇಳಿ